18 ವರ್ಷಗಳ ಬಳಿಕ ಆರ್ಸಿಬಿ ಕಪ್ ಗೆದ್ದಿದೆ. ಅದರ ಬೆನ್ನಲ್ಲೇ ಆರ್ಸಿಬಿ ಟೀಮ್ ಮಾರಾಟಕ್ಕಿದೆ. ಅದನ್ನ ಯಾರೆಲ್ಲ ಖರೀದಿ ಮಾಡಬಹುದು ಅನ್ನೋ ಸುದ್ದಿ ಕೂಡ ಹಬ್ಬಿತ್ತು. ಆರ್ಸಿಬಿ ಫ್ರಾಂಚೈಸಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಖರೀದಿ ಮಾಡಲಿ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ನಿರೀಕ್ಷೆ ಮಾಡ್ತಿದ್ರು. ಮೊನ್ನೆ ವಿಜಯೋತ್ಸವದ ಸಂದರ್ಭದಲ್ಲಿ ಅತ್ಯಂತ ಉತ್ಸಾಹಿತರಾಗಿ ಓಡಾಡ್ತಾ ಇದ್ದಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಅನ್ನೋ ಕಾರಣಕ್ಕೂ ಹೀಗೆ ಚರ್ಚೆ ಆಗಿದ್ದಿರಬಹುದು. ಆದ್ರೆ ಈ ರೀತಿಯ ಚರ್ಚೆಗೆ ಇವತ್ತು ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವ್ರ ರಿಯಾಕ್ಷನ್ ಕೂಡ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡ್ ಆಗ್ತಾ ಇದೆ. ಆರ್ಸಿಬಿ ಟೀಮ್ ಅನ್ನ ನೀವು ಖರೀದಿ ಮಾಡ್ತೀರಾ ಅನ್ನೋ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಅವರು, ನಾನು ರಾಯಲ್ ಚಾಲೆಂಜ್ ವಿಸ್ಕಿಯನ್ನೇ ಕುಡಿಯಲ್ಲ, ನಾನೇನು ಹುಚ್ಚ ಅಲ್ಲ, ನನಗ್ಯಾಕೆ ಆರ್ಸಿಬಿ ಟೀಮ್ ಬೇಕು ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ. I am not a madman. I am just a member of the Karnataka Cricket Association from my younger days. That's all. I don't have time. Though I had offers to be a part of the management, I have not gone to any this one. I don't have time for my own education institution. I have resigned and left it to my other family members to take care of it. Why I need RCB? Even I don't drink Royal Challenge also. 18 ವರ್ಷಗಳ ಬಳಿಕ ಆರ್ಸಿಬಿ ಕಪ್ ಗೆದ್ದಿದೆ. ಅದರ ಬೆನ್ನಲ್ಲೇ ಆರ್ಸಿಬಿ ಟೀಮ್ ಮಾರಾಟಕ್ಕಿದೆ. ಅದನ್ನ ಯಾರೆಲ್ಲ ಖರೀದಿ ಮಾಡಬಹುದು ಅನ್ನೋ ಸುದ್ದಿ ಕೂಡ ಹಬ್ಬಿತ್ತು. ಆರ್ಸಿಬಿ ಫ್ರಾಂಚೈಸಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಖರೀದಿ ಮಾಡಲಿ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ನಿರೀಕ್ಷೆ ಮಾಡ್ತಿದ್ರು. ಮೊನ್ನೆ ವಿಜಯೋತ್ಸವದ ಸಂದರ್ಭದಲ್ಲಿ ಅತ್ಯಂತ ಉತ್ಸಾಹಿತರಾಗಿ ಓಡಾಡ್ತಾ ಇದ್ದಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಅನ್ನೋ ಕಾರಣಕ್ಕೂ ಹೀಗೆ ಚರ್ಚೆ ಆಗಿದ್ದಿರಬಹುದು. ಆದ್ರೆ ಈ ರೀತಿಯ ಚರ್ಚೆಗೆ ಇವತ್ತು ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವ್ರ ರಿಯಾಕ್ಷನ್ ಕೂಡ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡ್ ಆಗ್ತಾ ಇದೆ. ಆರ್ಸಿಬಿ ಟೀಮ್ ಅನ್ನ ನೀವು ಖರೀದಿ ಮಾಡ್ತೀರಾ ಅನ್ನೋ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಅವರು, ನಾನು ರಾಯಲ್ ಚಾಲೆಂಜ್ ವಿಸ್ಕಿಯನ್ನೇ ಕುಡಿಯಲ್ಲ, ನಾನೇನು ಹುಚ್ಚ ಅಲ್ಲ, ನನಗ್ಯಾಕೆ ಆರ್ಸಿಬಿ ಟೀಮ್ ಬೇಕು ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ. I am not a madman. I am just a member of the Karnataka Cricket Association from my younger days. That's all. I don't have time. Though I had offers to be a part of the management, I have not gone to any this one. I don't have time for my own education institution. I have resigned and left it to my other family members to take care of it. Why I need RCB? Even I don't drink Royal Challenge also. 18 ವರ್ಷಗಳ ಬಳಿಕ ಆರ್ಸಿಬಿ ಕಪ್ ಗೆದ್ದಿದೆ. ಅದರ ಬೆನ್ನಲ್ಲೇ ಆರ್ಸಿಬಿ ಟೀಮ್ ಮಾರಾಟಕ್ಕಿದೆ. ಅದನ್ನ ಯಾರೆಲ್ಲ ಖರೀದಿ ಮಾಡಬಹುದು ಅನ್ನೋ ಸುದ್ದಿ ಕೂಡ ಹಬ್ಬಿತ್ತು. ಆರ್ಸಿಬಿ ಫ್ರಾಂಚೈಸಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಖರೀದಿ ಮಾಡಲಿ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ನಿರೀಕ್ಷೆ ಮಾಡ್ತಿದ್ರು. ಮೊನ್ನೆ ವಿಜಯೋತ್ಸವದ ಸಂದರ್ಭದಲ್ಲಿ ಅತ್ಯಂತ ಉತ್ಸಾಹಿತರಾಗಿ ಓಡಾಡ್ತಾ ಇದ್ದಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಅನ್ನೋ ಕಾರಣಕ್ಕೂ ಹೀಗೆ ಚರ್ಚೆ ಆಗಿದ್ದಿರಬಹುದು. ಆದ್ರೆ ಈ ರೀತಿಯ ಚರ್ಚೆಗೆ ಇವತ್ತು ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವ್ರ ರಿಯಾಕ್ಷನ್ ಕೂಡ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡ್ ಆಗ್ತಾ ಇದೆ. ಆರ್ಸಿಬಿ ಟೀಮ್ ಅನ್ನ ನೀವು ಖರೀದಿ ಮಾಡ್ತೀರಾ ಅನ್ನೋ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಅವರು, ನಾನು ರಾಯಲ್ ಚಾಲೆಂಜ್ ವಿಸ್ಕಿಯನ್ನೇ ಕುಡಿಯಲ್ಲ, ನಾನೇನು ಹುಚ್ಚ ಅಲ್ಲ, ನನಗ್ಯಾಕೆ ಆರ್ಸಿಬಿ ಟೀಮ್ ಬೇಕು ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ. I am not a madman. I am just a member of the Karnataka Cricket Association from my younger days. That's all. I don't have time. Though I had offers to be a part of the management, I have not gone to any this one. I don't have time for my own education institution. I have resigned and left it to my other family members to take care of it. Why I need RCB? Even I don't drink Royal Challenge also. 18 ವರ್ಷಗಳ ಬಳಿಕ ಆರ್ಸಿಬಿ ಕಪ್ ಗೆದ್ದಿದೆ. ಅದರ ಬೆನ್ನಲ್ಲೇ ಆರ್ಸಿಬಿ ಟೀಮ್ ಮಾರಾಟಕ್ಕಿದೆ. ಅದನ್ನ ಯಾರೆಲ್ಲ ಖರೀದಿ ಮಾಡಬಹುದು ಅನ್ನೋ ಸುದ್ದಿ ಕೂಡ ಹಬ್ಬಿತ್ತು. ಆರ್ಸಿಬಿ ಫ್ರಾಂಚೈಸಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಖರೀದಿ ಮಾಡಲಿ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ನಿರೀಕ್ಷೆ ಮಾಡ್ತಿದ್ರು. ಮೊನ್ನೆ ವಿಜಯೋತ್ಸವದ ಸಂದರ್ಭದಲ್ಲಿ ಅತ್ಯಂತ ಉತ್ಸಾಹಿತರಾಗಿ ಓಡಾಡ್ತಾ ಇದ್ದಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಅನ್ನೋ ಕಾರಣಕ್ಕೂ ಹೀಗೆ ಚರ್ಚೆ ಆಗಿದ್ದಿರಬಹುದು. ಆದ್ರೆ ಈ ರೀತಿಯ ಚರ್ಚೆಗೆ ಇವತ್ತು ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವ್ರ ರಿಯಾಕ್ಷನ್ ಕೂಡ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡ್ ಆಗ್ತಾ ಇದೆ. ಆರ್ಸಿಬಿ ಟೀಮ್ ಅನ್ನ ನೀವು ಖರೀದಿ ಮಾಡ್ತೀರಾ ಅನ್ನೋ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಅವರು, ನಾನು ರಾಯಲ್ ಚಾಲೆಂಜ್ ವಿಸ್ಕಿಯನ್ನೇ ಕುಡಿಯಲ್ಲ, ನಾನೇನು ಹುಚ್ಚ ಅಲ್ಲ, ನನಗ್ಯಾಕೆ ಆರ್ಸಿಬಿ ಟೀಮ್ ಬೇಕು ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ.
I am not a mad man. I am just a member of the Karnataka Cricket Association from my younger days. That's all. I don't have time. Though I had offers to be a part of the management, I have not gone to any this one. I don't have time for my own education institution. I have resigned and left it to my other family members to take care of it. Why I need RCB? Even I don't drink Royal Challenge also. 18 ವರ್ಷಗಳ ಬಳಿಕ ಆರ್ಸಿಬಿ ಕಪ್ ಗೆದ್ದಿದೆ. ಅದರ ಬೆನ್ನಲ್ಲೇ ಆರ್ಸಿಬಿ ಟೀಮ್ ಮಾರಾಟಕ್ಕಿದೆ. ಅದನ್ನ ಯಾರೆಲ್ಲ ಖರೀದಿ ಮಾಡಬಹುದು ಅನ್ನೋ ಸುದ್ದಿ ಕೂಡ ಹಬ್ಬಿತ್ತು. ಆರ್ಸಿಬಿ ಫ್ರಾಂಚೈಸಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಖರೀದಿ ಮಾಡಲಿ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ನಿರೀಕ್ಷೆ ಮಾಡ್ತಿದ್ರು. ಮೊನ್ನೆ ವಿಜಯೋತ್ಸವದ ಸಂದರ್ಭದಲ್ಲಿ ಅತ್ಯಂತ ಉತ್ಸಾಹಿತರಾಗಿ ಓಡಾಡ್ತಾ ಇದ್ದಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಅನ್ನೋ ಕಾರಣಕ್ಕೂ ಹೀಗೆ ಚರ್ಚೆ ಆಗಿದ್ದಿರಬಹುದು. ಆದ್ರೆ ಈ ರೀತಿಯ ಚರ್ಚೆಗೆ ಇವತ್ತು ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವ್ರ ರಿಯಾಕ್ಷನ್ ಕೂಡ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡ್ ಆಗ್ತಾ ಇದೆ. ಆರ್ಸಿಬಿ ಟೀಮ್ ಅನ್ನ ನೀವು ಖರೀದಿ ಮಾಡ್ತೀರಾ ಅನ್ನೋ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಅವರು, ನಾನು ರಾಯಲ್ ಚಾಲೆಂಜ್ ವಿಸ್ಕಿಯನ್ನೇ ಕುಡಿಯಲ್ಲ, ನಾನೇನು ಹುಚ್ಚ ಅಲ್ಲ, ನನಗ್ಯಾಕೆ ಆರ್ಸಿಬಿ ಟೀಮ್ ಬೇಕು ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ. I am not a mad man. I am just a member of the Karnataka Cricket Association from my younger days. That's all. I don't have time. Though I had offers to be a part of the management, I have not gone to any this one. I don't have time for my own education institution. I have resigned and left it to my other family members to take care of it. Why I need RCB? Even I don't drink Royal Challenge also. 18 ವರ್ಷಗಳ ಬಳಿಕ ಆರ್ಸಿಬಿ ಕಪ್ ಗೆದ್ದಿದೆ. ಅದರ ಬೆನ್ನಲ್ಲೇ ಆರ್ಸಿಬಿ ಟೀಮ್ ಮಾರಾಟಕ್ಕಿದೆ. ಅದನ್ನ ಯಾರೆಲ್ಲ ಖರೀದಿ ಮಾಡಬಹುದು ಅನ್ನೋ ಸುದ್ದಿ ಕೂಡ ಹಬ್ಬಿತ್ತು. ಆರ್ಸಿಬಿ ಫ್ರಾಂಚೈಸಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಖರೀದಿ ಮಾಡಲಿ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ನಿರೀಕ್ಷೆ ಮಾಡ್ತಿದ್ರು. ಮೊನ್ನೆ ವಿಜಯೋತ್ಸವದ ಸಂದರ್ಭದಲ್ಲಿ ಅತ್ಯಂತ ಉತ್ಸಾಹಿತರಾಗಿ ಓಡಾಡ್ತಾ ಇದ್ದಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಅನ್ನೋ ಕಾರಣಕ್ಕೂ ಹೀಗೆ ಚರ್ಚೆ ಆಗಿದ್ದಿರಬಹುದು. ಆದ್ರೆ ಈ ರೀತಿಯ ಚರ್ಚೆಗೆ ಇವತ್ತು ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವ್ರ ರಿಯಾಕ್ಷನ್ ಕೂಡ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡ್ ಆಗ್ತಾ ಇದೆ. ಆರ್ಸಿಬಿ ಟೀಮ್ ಅನ್ನ ನೀವು ಖರೀದಿ ಮಾಡ್ತೀರಾ ಅನ್ನೋ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಅವರು, ನಾನು ರಾಯಲ್ ಚಾಲೆಂಜ್ ವಿಸ್ಕಿಯನ್ನೇ ಕುಡಿಯಲ್ಲ, ನಾನೇನು ಹುಚ್ಚ ಅಲ್ಲ, ನನಗ್ಯಾಕೆ ಆರ್ಸಿಬಿ ಟೀಮ್ ಬೇಕು ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ. I am not a mad man. I am just a member of the Karnataka Cricket Association from my younger days. That's all. I don't have time. Though I had offers to be a part of the management, I have not gone to any this one. I don't have time for my own education institution. I have resigned and left it to my other family members to take care of it. Why I need RCB? Even I don't drink Royal Challenge also.